ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಆನ್ ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಮ್ಯಾಚ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಅಲ್ಲಿ ಆಗ್ತಿರುವಂತದ್ದು ಪ್ಲೇಯಿಂಗ್ 11 ಯಾವ ರೀತಿ ಬರುವಂತದ್ದು ಎರಡು ಟೀಮ್ಸ್ ಗಳು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಪೋಸ್ಡ್ ಹಾಕೊಂಡಿರುವಂತ ಎರಡು ಟೀಮ್ಸ್ ಗಳು ಯಾವ್ದು ಮೇಲ್ಗಡೆ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಯಾಕಪ್ಪ ಅಂತ ನಿನ್ನೆ ಲಾಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಟಾಪ್ ಒನ್ ಅಲ್ಲಿ ಇರುವಂತ ಟೀಮು ಕನ್ಸಿಸ್ಟೆನ್ಸಿ ಹಾಕೊಂಡು 3 ಗೇಮ್ ಯಾವ ರೀತಿ ಸೋತಿರುವಂತದ್ದು, ಅದು ಕೂಡ ನಿನ್ನೆ ಮ್ಯಾಚ್ ಅಂತ ಎಸ್ ಜೊತೆಗೆ ಸಿಕ್ಕಾಪಟ್ಟೆ ಅಜೀಬಾಗಿ ಸೋತಿರುವಂತ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಕೊಲಾಪ್ಸ್ ಅಂಡ್ ಫೀಲ್ಡಿಂಗ್ ಕೊಲಾಪ್ಸ್, ಬೌಲಿಂಗ್ ಕೊಲಾಪ್ಸ್ ಯಾವ ರೀತಿ ಆಗಿರುವಂತದ್ದು. ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಗೂ ಕೂಡ ಇವತ್ತು ಟಾಪ್ ನಂಬರ್ 3ಗೆ ಬಂದಿರೋದ್ರಿಂದ ಇವತ್ತೇನಾದ್ರು ವಿನ್ ಆದ 100% ಟಾಪ್ ಅಲ್ಲಿ ಫಸ್ಟ್ ಸ್ಲಾಟ್ ಅಲ್ಲಿ ಇರ್ತೇವೆ ಅಂತಾನೆ ಹೇಳ್ಬೋದಾಗಿದೆ. ಹಾಗಾಗಿ ಈ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಅಂತಾನೆ ಹೇಳ್ಬೋದಾಗಿದೆ. ಅದರ ಮ್ಯಾಚ್ ರಿವ್ಯೂಗಳಿಗೂ ಸ್ವಾಗತ. ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾರೆ ಮಾಡುವಂತ ಹೇಳಿ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟ್ ಹೋಗೋದ್ರೆ ಮೊದಲೇದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಅಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಲ್ಲ ಆಗ್ತಿರೋ ಅಂತ ಕೇಳೋದಾದ್ರೆ ಯಾಕಂದ್ರೆ ಸ್ಟೇಡಿಯಂ ಅಲ್ಲಿ LSG ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿರೋದು ಅಂತಾನೆ ಹೇಳ್ಬೋದಾಗಿದೆ. ಲಕ್ನೋದಲ್ಲಿ ಆಗ್ತಿರುವಂತದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಸೈಡ್ ಅಂಡ್ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಅಂತಾನೆ ಹೇಳ್ಬೋದಾಗಿದೆ. ಇದು ಯಾವಾಗ್ಲೂ ನಮ್ಮ ಆರ್ ಸಿ ಬಿ ಆಟ ಆಡಿದಾಗ ಎಲ್ಲದೂ ಕೂಡ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಆಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನಾದ್ರು 150 170 ರನ್ಸ್ ಏನಾದ್ರು ಹೊಡೆದ್ರೆ ಹೆವಿ ಸ್ಕೋರ್ ಆಗೋಗುತ್ತೆ ಅಂತಾರೆ. ಡಿಫೆಂಡ್ ಮಾಡ್ಕೊಳಕ್ ಈಸಿ ಆಗುತ್ತೆ ಏನಾದ್ರು 180 190 ರನ್ಸ್ ನೆಲ್ಲ ಹೊಡೆದ್ರೆ. ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಒನ್ ಆಫ್ ದ ಕ್ರೂಷಿಯಲ್ ಬೌಲಿಂಗ್ ಅಟ್ಯಾಕ್ ಹಾಕಿರುವಂತ ನಮ್ಮ ಆರ್ ಸಿ ಬಿ ಆ ರೀತಿ ಅಟ್ಯಾಕಿಂಗ್ ಆಗಿ GT ಅವರು ಆಟ ಆಡೋದು ಕೂಡ ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ಆದ ತಕ್ಷಣ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬರ್ತಾ ಇರುವಂತದ್ದು. ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ದೆ ಟಾಪ್ ಅಲ್ಲಿ ಇರುವಂತದ್ದು SR ಇತ್ತು, ಸೆಕೆಂಡ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಇರುವಂತಹ 13 ಪಾಯಿಂಟ್ಸ್ ಗಳ ಮೂಲಕ, ನಮ್ಮ ಆರ್ ಸಿ ಬಿ 12 ಪಾಯಿಂಟ್ಸ್ ಗಳ ಮೂಲಕ ಇರುವಂತದ್ದು. ಅಂಡ್ ಕೆಳಗಡೆ ಇರುವಂತದ್ದು ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಟೀಮ್ ಹಾಕೊಂಡ್ರು ರಾಜಸ್ಥಾನ್ ರಾಯಲ್ಸ್ ಅಂತಾನೆ ಹೇಳ್ಬೋದು. ಅದ ನಂತರ ಇರುವಂತದ್ದು GT ಇರುವಂತದ್ದು, ಡೆಲ್ಲಿ ಇರುವಂತದ್ದು, ಅದೇ ರೀತಿ CSK ಕೂಡ ಬಂದಿರುವಂತದ್ದು ಅಂತಾನೆ ಹೇಳ್ಬೋದು. ಎಲ್ಲ ಟೀಮ್ಸ್ ಗಳು ಇರೋದ್ರಿಂದ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಯಾವ ರೀತಿ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ನ ಸೋಲ್ಸತ್ತೆ. ಅಂಡ್ ಇವತ್ತೇನಾದ್ರು ಸೋಲ್ಸಿದರೆ ನನ್ನ ಪ್ರಕಾರ ಈಸಿಯಾಗಿ ಫಸ್ಟ್ ಸ್ಲಾಟ್ ಅಲ್ಲಿ ನಾವು ಫಿನಿಶ್ ಮಾಡ್ತೇವೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಇವತ್ತಿನ ಪಿಚ್ ಕಡೆ ಬರೋದಾದ್ರೆ ಪಿಚ್ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳಿದ್ದೆ. ಅದೇ ರೀತಿ ಚೇಸಿಂಗ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಲೋ ಸ್ಕೋರ್ ಏನಾದ್ರು ಆದ್ರೆ ಈಸಿ ಹಾಕೊಂಡು ನಾವು ಸ್ಕೋರ್ ನ ಮಾಡಬಹುದು ಅಂತ ಅನಿಸ್ತಾ ಇರುವಂತ ಲಕ್ನೋ ಸೂಪರ್ ಜೈಂಟ್ಸ್ ನ ಹೋಮ್ ಗ್ರೌಂಡ್ ಆಗಿ ಯಾಕೆಂದ್ರೆ ಸ್ಟೇಡಿಯಂ ಆಗಿರೋದ್ರಿಂದ. ಅಥವಾ ಫಸ್ಟ್ ಬ್ಯಾಟಿಂಗ್ ಸಿಕ್ಕರು ನನ್ನ ಪ್ರಕಾರ 180 190 ರನ್ಸ್ ಹೊಡೆದು ಕೂಡ ಹೆವಿ ಸ್ಕೋರ್ ಆಗೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿ ನಮ್ಮ ಬ್ಯಾಟಿಂಗ್ ಅಟ್ಯಾಕ್ ಅಂಡ್ ಬೌಲಿಂಗ್ ಅಟ್ಯಾಕ್ ಒನ್ ಆಫ್ ದ ಕ್ರೂಷಿಯಲ್ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಇರೋದ್ರಿಂದ. ಅಂಡ್ ಒನ್ ಆಫ್ ದ ಬೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಬೆಸ್ಟ್ ಅಲ್ಲ ವರ್ಸ್ಟ್ ನ್ಯೂಸ್, ಭುವನೇಶ್ವರ್ ಕುಮಾರ್ ಅಂಡ್ ಜಾಶ್ ಹೆಜಲ್ವುಡ್ ಅವರು ಇದ್ದೇ ಇರ್ತಾರೆ. ಅಂಡ್ ಮೂರನೇ ಪೇಸರ್ ಹಾಕೊಂಡ್ರು ಸಿಕ್ಸ್ ಸಲಾಮ್ದರ್ ಅವರು ಅನ್ಅವೈಲೇಬಲ್ ಆಗುವಂತ ಸಾಧ್ಯತೆ ಇದೆ. ಅಂಡ್ ಅವ್ರ ಜಾಗದಲ್ಲಿ ಇವತ್ತು ಮಂಗೇಶ್ ಯಾದವ್ ಅವರು ಒಂದು ಬರುವಂತ ಸಾಧ್ಯತೆ ಇರುವಂತದ್ದು. ಅಂಡ್ ಮತ್ತೊಂದು ಸ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿ ಪಿಲ್ ಸಾಲ್ಟ್ ಅವರೇ ನನ್ನ ಪ್ರಕಾರ ಅವರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ಲಿಲ್ಲ. ಜೋಕೋಬ್ ಬೆಥೆಲ್ ಅವರೇ ಅವ್ರ ಜಾಗದಲ್ಲಿ ಆಟ ಆಡ್ತಾರೆ. ಅಂಡ್ ಜೋಕೋಬ್ ಬೆಥೆಲ್ ಅವ್ರಿಗೆ 100% ಪ್ರೆಷರ್ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಲಾಸ್ಟ್ 2 ಗೇಮ್ಸ್ ಅಲ್ಲೂ ಕೂಡ ರನ್ಸ್ ಹೆವಿ ಇಲ್ಲ, ಸ್ಟಾರ್ಟ್ ಒಳ್ಳೆದಾಗ ಸಿಕ್ಕರು ಕೂಡ ರನ್ಸ್ ನ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ನೋಡೋ ಯಾವ ರೀತಿ ಆಟ ಆಡ್ತಾರೆ ಅಂತ. ಅಂಡ್ ಇವಾಗ ಪ್ಲೇಯಿಂಗ್ 11 ಕಡೆ ಬರೋದ್ರೆ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಪ್ಲೇಯಿಂಗ್ 11 ಅಲ್ಲಿ ಯಾವ್ದು ಹೈಯೆಸ್ಟ್ ಒನ್ ಆಫ್ ದ ಬೆಸ್ಟ್ ಇರುವಂತದ್ದು. ನಮ್ ಕಡೆ ಬೆಥೆಲ್ ಅಂಡ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ 3 ಅಲ್ಲಿ, DP ಅವರು ನಂಬರ್ 4 ಅಲ್ಲಿ, ರಜತ್ ಅವರು ನಂಬರ್ 5th ಅಲ್ಲಿ ಬರ್ತಾರೆ, ಜಿತೇಶ್ ನಂಬರ್ 6th ಅಲ್ಲಿ, ರೊಮ್ಯಾರಿಯೋ ಶಫರ್ಡ್ ನಂಬರ್ 7th ಅಲ್ಲಿ ಬರ್ತಾರೆ, ಕೃಣಪ್ಪ ನಂಬರ್ 8th ಅಲ್ಲಿ ಬರ್ತಾರೆ. ಒನ್ ಆಫ್ ದ ಬೆಸ್ಟ್ ಭುವನೇಶ್ವರ್ ಕುಮಾರ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಟೀಮ್ ಡೇವಿಡ್ ಅವರು ಬರ್ತಾರೆ. ಅಂಡ್ ಸುಯೇಶ್ ಶರ್ಮಾ ಅವ್ರು ಬರ್ತಾರೆ, ಜಾಶ್ ಹೆಜಲ್ವುಡ್ ಅವ್ರು ಬರ್ತಾರೆ, ರಸಿಕ್ ಸಲಾಮ್ಧರ್ ಅವ್ರು ಬರ್ತಾರೆ ಅಂತ ಟಾಪ್ 12th ಒನ್ ಆಫ್ ದ ಬೆಸ್ಟ್ ಇರುವಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರ್ದು. ಅಂಡ್ ಇವ್ರ ಕಡೆ ನೋಡ್ತಾ ಇರೋ ಮಟ್ಟಿಗೆ ಮಾಕ್ರಮ್ ವಿತ್ ಮಾರ್ಷ್ ಅವರು ಬರ್ತಾರೆ ಓಪನಿಂಗ್ ಅಲ್ಲಿ ನಂಬರ್ 3 ಅಲ್ಲಿ, ನಿಕೋಲಸ್ ಪೂರ್ ನಂಬರ್ 4 ಅಲ್ಲಿ, ರಿಷಬ್ ಪಂತ್ ನೆಕ್ಸ್ಟ್ ಅಲ್ಲಿ ಬರೋದಾದ್ರೆ ಇಲ್ಲಿ ಆಯುಷ್ ಬಹುದೇನು ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಶಹಬಾಜ್ ಅಹಮದ್ ಅವರು, ಮೊಹಮ್ಮದ್ ಶಮಿ ಅವರು ಒನ್ ಆಫ್ ದ ಬೆಸ್ಟ್ ಇರುವಂತದ್ದು. ಅಂಡ್ ಸ್ಪೀಡರ್ ಆಗಿರುವಂತ ಮಯಾಂಕ್ ಅವರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ದಿಗ್ವಿಶ್ ರಾಥೆ ಅವರಂತೂ ಇದ್ದೇ ಇರ್ತಾರೆ. ಒನ್ ಆಫ್ ದ ಬೆಸ್ಟ್ ಇರುವಂತ ಬೌಲಿಂಗ್ ಸ್ಪೆಲ್ ಅಲ್ಲಿ ನೋಡ್ತಾ ನಟರಾಜ್ ಅವರು ಬಂದ್ರು ಬರ್ಬೋದು, ಅಥವಾ ಮಯಾಂಕ್ ಯಾದವ್ ಅವರು, ಶಮಿ ಅವರು, ಶಹಬಾಜ್ ಅವರು, ಅಂಡ್ ಒನ್ ಆಫ್ ದ ಬೆಸ್ಟ್ ದಿಗ್ವಿಶ್ ರಾಥೆ ಅವರು ಇರುವಂತಾರೆ. ಬೌಲಿಂಗ್ ಅಟ್ಯಾಕ್ ಒನ್ ಆಫ್ ದ ಬೆಸ್ಟ್ ಇರುತ್ತೆ. ಅಂಡ್ ನಮ್ ಕಡೆನೂ ಕೂಡ ಜಾಶ್, ಭೋವಿ, ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಅಂಡ್ ಒನ್ ಆಫ್ ದ ಇನ್ಕ್ರೆಡಿಬಲ್ ಬೌಲರ್ ಹಾಕೊಂಡು ಮಂಗೇಶ್ ಅವರು ಇವತ್ತು ಡೆಬ್ಯೂ ಮಾಡುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರುವಂತದ್ದು. ಆ ರೀತಿ ಅವ್ರು ಬ್ಯಾಟಿಂಗ್ ಆಟ ಆಡುವಂತ ಕೇಪಬಿಲಿಟಿ ಇರೋದ್ರಿಂದ, ಲೆಫ್ಟ್ ಆರ್ಮರ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಅದೊಂದು ಅಡ್ವಾಂಟೇಜ್ ಇರೋದು. ಅಂಡ್ ಬ್ಯಾಟಿಂಗ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಕೂಡ ಅಷ್ಟೇ ಪ್ರಿಪೇರ್ಡ್ ಹಾಕೊಂಡಿರುವಂತದ್ದು. ಯಾವ ರೀತಿ ಸ್ಟಾರ್ಟ್ ಕೊಟ್ಟ ತಕ್ಷಣ ಯಾವ ರೀತಿ ನಾವು ಬ್ಯಾಟಿಂಗ್ ಇದೆ ಅಂತ ಬೇಗನೆ ಆಫ್ ದ ಆರ್ಡರ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಬೇಗನೆ ವಿಕೆಟ್ ಬಿದ್ರೆ ಕೆಳಗೆ ಆಡೋರು ಯಾರು ಇರಲ್ಲ.
ಲಾಸ್ಟ್ ಮ್ಯಾಚ್ ಅದೇ ರೀತಿಯಾಗಿ ಆಗಿರುವಂತದ್ದು. ನನ್ನ ಪ್ರಕಾರ ಕರೆಕ್ಟ್ ಅನಲೈಸ್ ಮಾಡ್ಕೊಂಡು ಈ ಮ್ಯಾಚ್ ಅಲ್ಲಿ ಆಟ ಆಡ್ಬೇಕು ಅಂತ ಅನ್ನಿಸ್ತಾ ಇರುವಂತದ್ದು. ಅಂಡ್ ಪಿಚ್ ರಿಪೋರ್ಟ್ಸ್ ಕಡೆ ಬರೋದಾದ್ರೆ ಪಿಚ್ ಸಿಕ್ಕಾಪಟ್ಟೆ ಸ್ಲೋ ಆಗಿರುತ್ತೆ ಅಂತ ಅನಿಸ್ತದೆ. ನಂಬಲಿಕ್ಕೆ ಬರಲ್ಲ ಇವತ್ತೇನಾದ್ರೂ ಒಂದ್ 80 ರನ್ಸ್ ಆದ್ರೂ ಆಗಬಹುದು. ಅಂಡ್ ಬೋರ್ಡ್ ಅಲ್ಲಿ ಆದ್ರೂ ಕೂಡ ನನ್ನ ಪ್ರಕಾರ ನಾವು ಟಾರ್ಗೆಟ್ ಮಾಡ್ತೇವೆ. ಟಾರ್ಗೆಟ್ ಏನೋ ಸಿಕ್ಕಿದ್ರೆ ಟಾರ್ಗೆಟ್ ಇದ್ರಂತೂ ಈಸಿಯಾಗಿ ಟಾರ್ಗೆಟ್ ಮಾಡ್ತೇವೆ, ಅಥವಾ ಡಿಫೆನ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಫಸ್ಟ್ ಯಾವ ರೀತಿ ಬ್ಯಾಟಿಂಗ್ ಆಟ ಆಡ್ತೇವೋ ಅದ್ರ ಮೇಲೆ ನಿಂತ್ಕೊಂಡಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೋಡುವ, ಇದಿಷ್ಟು ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮ್ಯಾಚ್ ರಿವ್ಯೂ ಆಯ್ತು. ನಿಮ್ಗೆ ಇಷ್ಟು ಕಮೆಂಟ್ ಮಾಡಿ, ನೆಚ್ಚಿನ ಕ್ರಿಕೆಟ್ ಅಂಡ್ ಐಪಿಎಲ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.